ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈಗ ಸೆಕೆಂಡ್ PUC ಎಕ್ಸಾಮ್ 2 ಇವತ್ತು ರಿಸಲ್ಟ್ ಬರ್ತಾ ಇದೆ. ಅದರ ಟೈಮಿಂಗು ಪ್ಲಸ್ ಅದಾದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, CT ರ್ಯಾಂಕ್ ಯಾವಾಗ ಬಿಡ್ಬೋದು ಮತ್ತು CT ರ್ಯಾಂಕ್ ಆದಮೇಲೆ CT ರ್ಯಾಂಕು ಯಾವ್ದು ಬೇಸಿಸ್ ಮೇಲೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಿಗೆ ಆಲ್ರೆಡಿ ಅಪ್ಡೇಟ್ ಬಂದಿದೆ, ಕನ್ಫರ್ಮ್ ನ್ಯೂಸು. ಇವತ್ತು PUC ಎಕ್ಸಾಮ್ 2ದು ರಿಸಲ್ಟು ಇವತ್ತು ಮಧ್ಯಾಹ್ನ 3 ಗಂಟೆ ಮೇಲೆ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 3:10 3:20ಗೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ, ಭಾಳಷ್ಟು ಚೆಕ್ ಮಾಡ್ತಾರೆ ಎಟ್ ಎ ಟೈಮ್, ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ 3:10 3:20 ಅದು ರಿಸಲ್ಟ್ ಬರುತ್ತೆ. ಸೊ ಇವಾಗ ನೀವು ರಿಸಲ್ಟ್ ಚೆಕ್ ಮಾಡಿಕೊಂಡು ಇನ್ ಕೇಸ್ ಯಾರು CT ಬರ್ದಿರೋದಲ್ಲ, CT ರ್ಯಾಂಕ್ ವೇಟ್ ಮಾಡ್ತಾ ಇದ್ದಲ್ಲ, ಅವ್ರು ಏನು ಮಾಡ್ಬೇಕಂದ್ರೆ ಇವಾಗ ನಿಮ್ಮದು ಮಾರ್ಕ್ಸ್ ಚೆಕ್ ಮಾಡ್ಕೊಳ್ಳಿ. PCM ಮಾರ್ಕ್ಸ್ ಇವಾಗ ಬರ್ದಿರ್ತಿರಲ್ಲ ಯಾರು ಇಂಪ್ರೂವ್ಮೆಂಟ್ಗೆ. ಸೊ ಇನ್ ಕೇಸ್ ಫಸ್ಟ್ ಎಕ್ಸಾಮ್ಗಿಂತ ಈ ಎಕ್ಸಾಮ್ ಜಾಸ್ತಿ ಇದ್ದಾರೆ. ಸೊ ಇದನ್ನೇ ಕನ್ಸಿಡರ್ ಮಾಡ್ಕೊಂಡು ನೀವು ಬೇಕಂದರೆ ನಿಮ್ಮ ರ್ಯಾಂಕ್ ಕೊಟ್ಟು ನೀವು ಪ್ರಿಡಿಕ್ಟ್ ಮಾಡ್ಕೋಬೋದು ಎಷ್ಟು ಪರ್ಸೆಂಟೇಜ್ ಆಗ್ತಾ ಇದೆ ಅಂತ. ಅಂದರೆ 50% PUC, 50% CETನ ಕನ್ಸಿಡರ್ ಮಾಡ್ಕೋಬೋದು. ಯಾವ್ದು ಬೆಸ್ಟ್ ಇದೆ ಅದು. ಓಕೆ, PCM ಅಲ್ಲಿ ಒಂದು ಯಾವ್ದಾದ್ರು ಕಡಿಮೆ ಬಿದ್ದರೆ ಯಾವ್ದು ಬೆಸ್ಟ್ ಇದೆ, ಫಸ್ಟ್ ಎಕ್ಸಾಮ್ ಕರೆಕ್ಟ್ ಇತ್ತಂದರೆ ಬೆಸ್ಟ್ ಇತ್ತಂದ್ರೆ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇವಾಗ ಅದಕ್ಕಿಂತ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಏನಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೆ ಇವಾಗ ಫಸ್ಟ್ ಎಕ್ಸಾಮಿಂದ. ಸೊ ಇವಾಗ ಮೇನ್ ಮ್ಯಾಟ್ರದು CT ರ್ಯಾಂಕಲ್ಲಿ ಮೇನ್ ಅದು 141ಗೆ ಎಷ್ಟು ಬಿದ್ದಿರುತ್ತಲ್ಲ ಅದ್ರ ಮೇಲೆ ನಿಮ್ದು ರ್ಯಾಂಕಿಂಗು ವೇರಿ ಆಗೋದು ಇವಾಗ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ತೊಗೊಂಡಿರ್ತಾರೆ, 1 or 2 ಮಾರ್ಕ್ಸು ಇವಾಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ ಕೇಸ್ ಕಡಿಮೆ ಬಿದ್ರೂ ಫಸ್ಟ್ ಎಕ್ಸಾಮಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ 250 260 ಬಿದ್ದರೂ ಇವಾಗ ಮತ್ತೊಂದು 10 ಮಾರ್ಕ್ಸ್ಗೆ ಇಂಪ್ರೂವ್ ಮಾಡ್ಕೊಳ್ತಾರೆ. ಯಾರು ರಿಯಲಿ CT ರ್ಯಾಂಕ್ ಮಾಡ್ಕೊಂಡು CTಯಲ್ಲಿ ಇಂಟ್ರೆಸ್ಟ್ ಇರ್ತಾರೆ, ಇಂಜಿನಿಯರ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ, ರ್ಯಾಂಕು ಚೆನ್ನಾಗಿ ಮಾಡ್ಕೊಬೇಕಲ್ಲ, ಅವ್ರು ಬರೀತಾರೆ ಎಕ್ಸಾಮ್ 2. ಆದರೆ ಅದೇ ರೇಂಜಲ್ಲೇ ಇರುತ್ತೆ. ಸೊ PUCದು ನಾವು ಇವಾಗ ಮೇನು ರ್ಯಾಂಕಿಂಗ್ಗೆ ಮೇನ್ ಇಂಪಾರ್ಟೆಂಟ್ ಆಗೋದು ಇವಾಗ CTನೇ. ಯಾಕಂದ್ರೆ CTಯಲ್ಲಿ ನಿಮ್ಗೆ ಗೊತ್ತು, ಈಗ ಔಟ್ ಆಫ್ ಸಿಲೆಬಸ್ ಎಲ್ಲ ತೆಗೆದಿದ್ದಾರಲ್ವ, ಔಟ್ ಆಫ್ ಸಿಲೆಬಸ್ ಎಲ್ಲ ರಿಮೂವ್ ಮಾಡಿ ಕೆಲವು ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಔಟ್ ಆಫ್ ಸಿಲೆಬಸ್ ಕರೆಕ್ಟ್ ಇತ್ತು, ಮಿಕ್ಕಿದ್ದು ರಾಂಗ್ ಆಗಿದೆ. ಸೊ ಅಲ್ಲೇ ಇವಾಗ ಅದೇ ಟಫ್ನೆಸ್ಸು ಇವಾಗ ಆದ್ಮೇಲೆ ರ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗ ರ್ಯಾಂಕಿಂಗ್ ಭಾಳ ಸ್ಟೂಡೆಂಟ್ಸ್ ಮೇನ್ ವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲೇ ಟೆನ್ಷನ್ ತೊಗೋತಾ ಇದ್ದಾರೆ, ರ್ಯಾಂಕಿಂಗು CT ರ್ಯಾಂಕಿಂಗ್ ಯಾವಾಗ ಬರುತ್ತೆ, ನಂದು ಎಷ್ಟು ಬರುತ್ತೋ ಇಲ್ಲೋ. ಯಾಕಂದರೆ ಅಲ್ಲಿ 141 ಆಗಿದೆ, ಈ ಸಲ ಚೇಂಜ್ ಆಗಿದೆ, ನಂದು ವೇರಿ ಆಗುತ್ತೆ ಇಲ್ಲೋ, ನಂದು ಕಡಿಮೆ ಬರ್ಬೋದು ಜಾಸ್ತಿ ಬರ್ಬೋದು ಅಂತ ಸ್ಟೂಡೆಂಟ್ ಟೆನ್ಷನ್ ತೊಗೋತಾರೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ತಲೆ ಕೆಡಿಸ್ಕೊಬೇಡಿ. ಈಗ CT ಪೇಪರ್ಸು ಎಲ್ಲರಿಗೂ ಟಫ್ ಇತ್ತು. ಓಕೆ, ಗ್ರೇಸ್ ಮಾರ್ಕ್ಸ್ ಎಲ್ಲರೂ ಕೊಟ್ಟಿದ್ದಾರೆ, ಔಟ್ ಆಫ್ ಸಿಲೆಬಸ್ನ ಎಲ್ಲರೂ ಕೂಡ ತೆಗೆದಿದ್ದಾರೆ. ಯಾವುದು 15 ಏನು 9 ಇಲ್ಲ, ಎಲ್ಲರೂ ಕೂಡ ತೆಗೆದಿದ್ದಾರೆ. ಸೊ ತಲೆ ಕೆಡಿಸ್ಕೊಬೇಡಿ, ಒಂದು ಲೆವೆಲ್ಗೆ ವೇರಿ ಆಗುತ್ತೆ, ಆದರೆ ಎಲ್ಲರಿಗೂ ಅದೇ ಲೆವೆಲೇ ಇರುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ. ಆದರೆ ಈ ಸತಿ ಏನಾಗುತ್ತೆ ಅಂದರೆ 0.1ಗೆ ಜಾಸ್ತಿ ಜನ ಬರ್ತಾರೆ. ಯಾಕಂದರೆ ಇಲ್ಲಿ ನೋಡಿ PUCಯಲ್ಲಿ ಅದೇ ರೇಂಜ್ ಇರುತ್ತೆ, 250+ ರೇಂಜ್ ಇರುತ್ತೆ, ಒಬ್ಬೊಬ್ಬರಿಗೆ 230 ಇರುತ್ತೆ. ಬಟ್ ನಿಮಗೆ 230+ ಇರ್ತಾರೆ ಭಾಳ ಜನ. ಸೊ ಒಬ್ಬೊಬ್ರು ಇವಾಗ 240 ಜನ ಇದ್ದರೆ ರ್ಯಾಂಕು ಒಂದು 5,000 ಜನ. ಫಾರ್ ಎಕ್ಸಾಂಪಲ್ 69% ಎರಡು ಸೇರಿ 50% CET 50% PUC ಸೇರಿಸಿ ಈ 69 ಇದ್ದರೆ ತೊಗೊಳ್ಳಿ, 69.1 69.2 ಅಲ್ಲೇ ಆ ರೇಂಜಲ್ಲೇ 1000 2000 3000 ಸ್ಟೂಡೆಂಟ್ಸು ಇರ್ತಾರೆ. ಸೊ ಅಲ್ಲಿ ಇವಾಗ ವೇರಿ ಆಗುತ್ತೆ. ಸೊ ಇದೇ ಇವಾಗ ಚೇಂಜಸ್ ಆಗೋದು ಈ ಸತಿ. ಯಾಕಂದರೆ CETಯಲ್ಲಿ ಯಾರ್ದು ಹೇಳಿದ್ರೆ ನಿಮಗೆ ಯಾವುದು ರಾಂಗ್ ಆಗಿದೆಯಲ್ಲ ಔಟ್ ಆಫ್ ಕ್ವಶನ್ ಅವನೇ ಕರೆಕ್ಟಾಗಿರುತ್ತೆ, ಯಾವುದು ಕರೆಕ್ಟ್ ಇರುತ್ತಲ್ಲ ಅದು ರಾಂಗ್ ಮಾಡಿರ್ತಾರೆ ಭಾಳ ಸ್ಟೂಡೆಂಟ್ಸು. ಓಕೆ, ಒಂದು ಆಲ್ಮೋಸ್ಟ್ ಒಂದು 30 to 40% ಸ್ಟೂಡೆಂಟ್ಸ್ ಆ ರೀತಿ ಆಗಿರುತ್ತೆ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಿರ್ತಾರಲ್ಲ ಅದಕ್ಕೋಸ್ಕರ. ಸೊ ಈ ಸತಿ ಪಕ್ಕ ವೇರಿ ಆಗುತ್ತೆ. ಆದರೆ ರ್ಯಾಂಕಿಂಗ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಈ ಮಾರ್ಕ್ಸು. ಓಕೆ, PUC ಮಾರ್ಕ್ಸ್ ಒಂದು ಏನಂದರೆ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈಗ ಇಂಪ್ರೂವ್ಮೆಂಟ್ ಕೊಟ್ಟಿರಲ್ಲ ಎಕ್ಸಾಮ್ 2ನ. ಸೊ ಎಕ್ಸಾಮ್ 2 ಸ್ವಲ್ಪ ಕವರ್ ಆಗುತ್ತೆ. ಯಾರ್ದು ಕಡಿಮೆ ಇದ್ದರೂ ಅವ್ರು ಕವರ್ ಮಾಡ್ಕೊಂಡಿರ್ತಾರೆ. 210 ಇದ್ದರು 180 ಎಲ್ಲ ಇದ್ದರು ಎಲ್ಲ ಕವರ್ ಮಾಡ್ಕೊಂಡಿರ್ತಾರೆ. ಅವ್ರು 200+ ಬಂದುಬಿಟ್ಟಿರ್ತಾರೆ. ಸೊ ಅವ್ರ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಆದರೆ CT ಮೇಲೆ ಇವಾಗ ಡಿಪೆಂಡ್ ಇರೋದು. CT ಮಾರ್ಕ್ಸ್ ಮೇಲೆ ಯಾರಾದ್ರು ಎಷ್ಟು ಟಫ್ ಇದೆ, ಸೇಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ 141ಗೆ. ಆಮೇಲೆ ಭಾಳ ಸ್ಟೂಡೆಂಟ್ಸ್ ನೀವು ಏನು ಅನ್ಕೊಂಡಿರ್ತಾರೆ, ಈಗ 70 ಬಿದ್ದಿದೆ ಬರೀ ಅದು ಫ್ರೆಂಡ್ಸ್ ನೀವು ಟೋಟಲ್ ಯೋಚನೆ ಮಾಡ್ಕೊಳ್ಳಿ. ನೀವು ಭಾಳ ಸ್ಟೂಡೆಂಟ್ಸ್ 180ಗೆ ಥಿಂಕ್ ಮಾಡ್ತಾ ಇರೋ 141 ಥಿಂಕ್ ಮಾಡ್ಕೊಳ್ಳಿ. 141ನಲ್ಲೂ ನಿಮಗೆ 2 ಗ್ರೇಸ್ ಮಾರ್ಕ್ಸು. ಸೊ ಅದು ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಅದಕ್ಕೆ ಎಷ್ಟು ಬಿದ್ದಿರುತ್ತಲ್ಲ ಅದು ಸ್ವಲ್ಪ ಆ ಪರ್ಸೆಂಟೇಜ್ ಚೆಕ್ ಮಾಡ್ಕೊಳ್ಳಿ. ಸೊ ನಂದು ಓಕೆ, ಈಗ 70 80 90 ಇವೆಲ್ಲ ಓಕೆ. ಯಾಕಂದ್ರೆ 141ಗೆ ಅದು 180ಗೆಲ್ಲ. ಓಕೆ, 180ಗೆಲ್ಲ 60 ಇದು ಸ್ವಲ್ಪ ಕಡಿಮೆನೇ. ಆದರೆ 141ಗೆ 60 ಇಸ್ ಓಕೆ ರ್ಯಾಂಕ್ ಬರೋಕ್ಕೆ. ಯಾಕಂದರೆ ಎಷ್ಟು ಜನ ಅದನ್ನು ನೋಡ್ಬೇಕಲ್ವ 60ಇಂದ 180ಗೆ. ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತಂತ. ರಿಸಲ್ಟು ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಈ ಸತಿ. ಚೇಂಜಸ್ ಯಾವ ರೀತಿ ಆಗುತ್ತಂತ ಅದೇ ಇಂಪಾರ್ಟೆಂಟು. ನೋಡೋಣ ಏನಾಗುತ್ತಂತ. ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಫ್ರೆಂಡ್ಸ್ ಜೂನ್ ಮೊದಲನೇ ವಾರದಲ್ಲಿ ಬರೋ ಚಾನ್ಸ್ ಇದೆ. ಅಂದರೆ 10 ಒಳಗಡೆ ನಿಮಗೆ. ಯಾಕಂದರೆ ಇವಾಗ 25ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ಆಲ್ರೆಡಿ ನೀನು ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ PUC ಎಕ್ಸಾಮ್ 2 ರಿಸಲ್ಟ್ ಆದಮೇಲೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಜೂನ್ ಮೊದಲನೇ ವಾರದಿಂದ 10 ಒಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಫ್ರೆಂಡ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟು. ಇವತ್ತು ಚೆಕ್ ಮಾಡ್ಕೊಂಡು ರಿಸಲ್ಟ್ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್